ಸಹಜವಾಗಿ ರಣಹದ್ದುಗಳನ್ನ ಕಂಡಿರ್ತೇವೆ. ಅವು ಸಾವನ್ನಪ್ಪುವಂತಹ ಸಂದರ್ಭದಲ್ಲಿ ಅವನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗಿರುತ್ತೆ. ಬಟ್ ಆದ್ರೆ ಇಲ್ಲಿ ಈ ಒಂದು ವಿಜಯಪುರದಲ್ಲಿ ಟ್ರ್ಯಾಕರ್ ಮತ್ತೆ GPS ಹೊಂದಿದಂತಹ ರಣಹದ್ದು ಪತ್ತೆಯಾಗಿದೆ. ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ರಣಹದ್ದು ಪತ್ತೆಯಾಗಿದೆ. ರಣಹದ್ದಿನ ಕಾಲಿಗೆ ಗುರುತಿನ ಸಂಖ್ಯೆಯ ಟ್ಯಾಗ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಅನುಮಾನಾಸ್ಪದ ರಣಹದ್ದನ್ನ ಕಂಡು 112ಗೆ ಕರೆಯನ್ನ ಮಾಡಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ತೆರಳಿ ರಣಹದ್ದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ 112 ಪೊಲೀಸರು. ಜಳಕಿ ಪೊಲೀಸ್ ಠಾಣೆಯಲ್ಲಿ ರಣಹದ್ದನ್ನ ಇರಿಸಿದಂತಹ 112 ಪೊಲೀಸರು ಜಳಕಿ ಪೊಲೀಸ್ ಠಾಣೆಗೆ ಅರಣ್ಯಾಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ನಾಗಪುರ ಬಳಿಯ ಮೇಲಘಾಟದಿಂದ ಬಂದಿದ್ದಂತಹ ರಣಹದ್ದು ಅನ್ನೋದು ಗೊತ್ತಾಗ್ತಾ ಇದೆ. ರಣಹದ್ದುಗಳ ಜೀವನ ಶೈಲಿಯನ್ನ ತಿಳಿಯೋದಕ್ಕೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಪ್ರಯತ್ನವನ್ನ ಪಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟ್ರ್ಯಾಕರ್ GPS ಭಾರ ಇದ್ದಿದ್ರಿಂದ ಬಸವಳಿದಿದ್ದಂತಹ ರಣಹದ್ದಿಗೆ ಆರೈಕೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಅರಣ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ನೀಡಿದ್ದಾರೆ ಅಧಿಕಾರಿಗಳು. ರಣಹದ್ದನ್ನ ತಮ್ಮ ಸುಪರ್ದಿಗೆ ಪಡೆದುಕೊಂಡಂತಹ ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ಸಹಜವಾಗಿಯೇ ಅನುಮಾನಗಳು ವ್ಯಕ್ತವಾಗುತ್ತೆ. ಯಾರು GPS ಮತ್ತೆ ಟ್ರ್ಯಾಕರ್ ಅನ್ನ ಹಾಕಿದ್ದು ಅಂತ ಹೇಳಿ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅರಣ್ಯಾಧಿಕಾರಿಗಳು ಮಾಹಿತಿಯನ್ನ ಈಗ ರವಾನೆ ಮಾಡಿದ್ದಾರೆ ಮತ್ತೆ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ರಣಹದ್ದಿಗೆ ಬೇಕಾದಂತಹ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ.